ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಆತ್ಮೀಯರೇ, ಡಾಕ್ಟರ್ ಗುರೂಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ರವಿ, ಚಂದ್ರ, ಕುಜ ಈ ಮೂರು ಗ್ರಹಗಳ ಬಗ್ಗೆ, ರತ್ನಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದಾಗಿದೆ. ಈಗ ಬುಧನ ಸರದಿ ನೋಡಿ. ಬುಧ ಬುದ್ಧಿಗೆ ಅಧಿಪತಿಯಾಗಿರ್ತಕ್ಕಂಥವನು, ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡುವವನು, ಜೊತೆಯಲ್ಲಿ ರೂಪವನ್ನು ಕೊಡತಕ್ಕಂಥವನು ಬುಧ. ಸೌಮ್ಯ ರೂಪದಲ್ಲಿರ್ತಕ್ಕಂಥದ್ದು, ಕೋಪವನ್ನು ಶಮನ ಮಾಡಿ ನಮಗೆ ಸೌಮ್ಯತೆಯನ್ನು ಕೊಡತಕ್ಕಂಥವನು ಬುಧ. ಹೀಗಿರುವಾಗ ಬುಧನು ನಮ್ಮ ದೇಹದಲ್ಲಿ ಕಫ, ವಾತ, ಪಿತ್ತ ಈ ಮೂರಕ್ಕೂ ಅಧಿಪತಿಯಾಗಿರ್ತಕ್ಕಂಥವನು. ಹೀಗಿರುವಾಗ ನಾವು ಯಾವ ರತ್ನವನ್ನು ಧಾರಣೆ ಮಾಡಿದರೆ ಅನುಕೂಲ ಉಂಟಾಗ್ತದೆ ನೋಡಿ. ಸಾಧಾರಣವಾಗಿ ಕಫವಾತ ಪಿತ್ತಾದಿ ದೋಷವನ್ನು ಪರಿಹಾರ ಮಾಡಿಸಿಕೊಳ್ಳುವುದಕ್ಕೆ ನಾವು ಪಚ್ಚೆಯನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹಿತವಾಗಿ ಗಿಳಿ ಹಸಿರು ಬಣ್ಣದ ಪಚ್ಚೆಯನ್ನು ಧಾರಣೆ ಮಾಡಿದಾಗ ನಮಗೆ ಶೀಘ್ರವಾಗಿ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಅದನ್ನು ಧಾರಣೆ ಮಾಡುವಾಗ ನಾವು ಕಿರುಬೆರಳಿಗೆ ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಪುರುಷರಿಗೆ ಬಲಗೈಯ ಕಿರುಬೆರಳು, ಹೆಣ್ಣು ಮಕ್ಕಳಿಗೆ ಎಡಗೈ ಕಿರುಬೆರಳು. ಈ ಕಿರುಬೆರಳಿಗೆ ಬುಧ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಈ ಬೆರಳಿಗೆ ನಾವು ಬೆಳ್ಳಿಯಲ್ಲಿ ಕಟ್ಟಿದಂತಹ ಪಚ್ಚೆಯನ್ನು ಧಾರಣೆ ಮಾಡಿದಾಗ, ಬಂಗಾರ ವರ್ಜ್ಯ, ಬೆಳ್ಳಿಯಲ್ಲಿ ಕಟ್ಟಿಸಿಕೊಂಡರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಶೋಭೆಗೆ ಬೇಕು ಅಂದರೆ ಬಂಗಾರ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನಿಮ್ಮ ಆರೋಗ್ಯಕ್ಕೆ ಅನುಕೂಲವಾಗಲಿ ಹೇಳುವಂತಹ ದೃಷ್ಟಿಯಿಂದ ಪಚ್ಚೆಯನ್ನು ಹಾಕಿಕೊಳ್ಳುವಾಗ, ಬೆಳ್ಳಿಯಿಂದ ಕಟ್ಟಿಸಿದ ಪಚ್ಚೆಯನ್ನು ಹಾಕಿಕೊಂಡಾಗ ಅದರಿಂದ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆಗಳು ನೋಡಿ. ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ಹಾಕುವಂತಹ ಪ್ರಮೇಯ ಇದ್ದಲ್ಲಿ ಪೆಂಡೆಂಟ್ ಆಗಿ ಮಾಡಿ ಹಾಕುವುದು ಉತ್ತಮ. ಯಾಕೆಂದರೆ ಶಾಲಾ ಕಾಲೇಜಿನಲ್ಲಿ ಸಾಧಾರಣವಾಗಿ ಉಂಗುರ ಆದಿಗಳನ್ನು ಹಾಕಿಕೊಂಡು ಹೋಗುವ ಹಾಗಿಲ್ಲ. ಹಾಕಿಕೊಂಡು ಹೋದಾಗ ಅದನ್ನು ತೆಗೆಸುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಪೆಂಡೆಂಟ್ ಮಾಡಿ ಹಾಕುವುದು ಉತ್ತಮವಾಗಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಗಂಡು ಮಕ್ಕಳಿಗೆ ಬಲಗೈಯೋ, ಹೆಣ್ಣು ಮಕ್ಕಳಿಗೆ ಎಡಗೈ ಕಿರುಬೆರಳು ಇದು ಅಗತ್ಯವಾಗಿರ್ತಕ್ಕಂಥದ್ದು. ಪಚ್ಚೆಯ ಮಾಲೆಯನ್ನೇ ಬೇಕಾದರೂ ಹಾಕ್ಕೊಳ್ಬೋದು. ಹೆಣ್ಣು ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂಥದ್ದು. ಗಂಡು ಮಕ್ಕಳು ಪಚ್ಚೆಯನ್ನು ಬೇಕಷ್ಟು ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ, ಹಾಕಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಅದರಿಂದ ಸಾಕಷ್ಟು ಪ್ರಯೋಜನವಾಗ್ತದೆ ಪಚ್ಚೆಯಿಂದ. ಈಗ ನೋಡಿ, ಗುರುವಿಗೆ ಹೇಳಿರ್ತಕ್ಕಂಥದ್ದು ಪುಷ್ಯರಾಗ ಹಾಗೂ ಕನಕ ಪುಷ್ಯರಾಗ. ಪುಷ್ಯರಾಗವನ್ನು ನಾವು ಧಾರಣೆ ಮಾಡಿದಾಗ ಅದು ಧನು ರಾಶಿಯವರಿಗೆ ವಿಶೇಷವಾಗಿ ಆಗ್ತದೆ. ಅದೇ ನಾವು ಮೀನರಾಶಿಯವರಿಗಾದರೆ ಕನಕ ಪುಷ್ಯರಾಗವನ್ನು ಹೇಳ್ತೇವೆ. ಇಲ್ಲಿ ಕನಕ ಪುಷ್ಯರಾಗ ಅಂದರೆ ಜೇನುತುಪ್ಪದ ಬಣ್ಣದ ಕಲರು. ಆ ಕಲರಿನ ರತ್ನವನ್ನು ನಾವು ಧಾರಣೆ ಮಾಡಿದಲ್ಲಿ ಯಾವ ಬೆರಳಿಗೆ? ಶಾಸನ ಬೆರಳಿಗೆ ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಗುರುವಿನ ಬೆರಳು, ಗಂಡಸರು ಬಲಗೈ ಗುರುವಿನ ಬೆರಳಿಗೆ, ಹೆಂಗಸರು ಎಡಗೈಯ ಗುರುವಿನ ಬೆರಳಿಗೆ ರತ್ನವನ್ನು ಧಾರಣೆ ಮಾಡಿದಲ್ಲಿ ನಿಮಗೆ ಆರೋಗ್ಯ ಪ್ರಾಪ್ತಿ, ಜ್ಞಾನ ವೃದ್ಧಿ, ಜ್ಞಾನಕಾರಕನಾಗಿರ್ತಕ್ಕಂಥವನು ಗುರು. ಅದರಿಂದ ಜ್ಞಾನ ವೃದ್ಧಿ ಆಗ್ತದೆ. ಜೊತೆಯಲ್ಲಿ ಸರಳತೆ, ವಿನಯ, ವಿಧೇಯತೆ ಇವೆಲ್ಲವೂ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದು ನೀವು ಸಾಧಾರಣವಾಗಿ ಧರಿಸುವಾಗ ಗುರುವಾರವೇ ಧಾರಣೆ ಮಾಡಿದಲ್ಲಿ ಅತ್ಯುತ್ತಮವಾದಂತಹ ಫಲ ಇದೆ. ಅಥವಾ ಗುರುವಿನ ಸನ್ನಿಧಾನದಲ್ಲಿ ಪೂಜಿಸಿ ಇದನ್ನು ಧಾರಣೆ ಮಾಡಿದಾಗ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಧಾರಣೆ ಮಾಡಿಕೊಳ್ಳಿ. ಅದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ, ಆರೋಗ್ಯ ಪ್ರಾಪ್ತಿ. ಈಗ ಶುಕ್ರನ ಬಲವನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ ವಜ್ರಧಾರಣೆ ನೋಡಿ. ವಜ್ರವನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವ ಬೆರಳಿಗೆ ವಜ್ರವನ್ನು ಧಾರಣೆ ಮಾಡ್ತೀರಿ ನೋಡಿ. ಶುಕ್ರನ ಬೆರಳಿಗೆ ರತ್ನವನ್ನು ಹಾಕಿದಾಗ ಫಲ ಇಲ್ಲ. ಮತ್ತೆ ಈ ಹೆಬ್ಬೆಟ್ಟುಗಳಿಗೆ ನಾವು ಉಂಗುರವನ್ನು ಹಾಕುವಂತಿಲ್ಲ. ಹಾಕಿದಾಗ ಅದು ಒಂದು ದಿಗ್ಬಂಧನವನ್ನು ಮಾಡಿದಾಗಾಯಿತು, ಲಕ್ಷ್ಮೀ ದಿಗ್ಬಂಧನವಾಗ್ತದೆ. ಅದರಿಂದ ಹಾಕುವ ಹಾಗಿಲ್ಲ. ಹೀಗಿರುವಾಗ ನಾವು ಶನಿಯ ಬೆರಳಾಗಿರ್ತಕ್ಕಂತಹ ಈ ಮಧ್ಯದ ಬೆರಳಿಗೆ ನಾವು ಉಂಗುರವನ್ನು ವಜ್ರವನ್ನು ಹಾಕಿದಾಗ ಅದರಿಂದ ನಮಗೆ ಸಾಕಷ್ಟು ಪ್ರಯೋಜನ. ಬಿಳೆ ಬಣ್ಣದ ವಜ್ರವನ್ನು ನಾವು ಈ ಮಧ್ಯದ ಬೆರಳಿಗೆ ಹಾಕುವುದರಿಂದ ಗಂಡಸರು ಬಲಗೈಗೂ
ಹೆಂಗಸರು ಎಡಗೈಗೂ ಹಾಕುವುದರಿಂದ, ಅಥವಾ ಹೆಣ್ಣು ಮಕ್ಕಳು ವಜ್ರದ ಮೂಗೂತಿಯನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೆಂಗಸರು ವಜ್ರದಿಂದ ಮಾಡಿದಂತಹ ಓಲೆಯನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಥವಾ ವಜ್ರದ ಹಾರವನ್ನೇ ಹಾಕಿಕೊಳ್ಳುವುದಕ್ಕೂ ಅವಕಾಶ ಇದೆ ಹೆಣ್ಣು ಮಕ್ಕಳಿಗೆ. ಅದರಿಂದ ಅವರಿಗೆ ಸಾಕಷ್ಟು ಪ್ರಯೋಜನವಾಗುವುದಂತೂ ಖಂಡಿತ. ಗಂಡು ಮಕ್ಕಳಿಗೆ ಕೇವಲ ರತ್ನವನ್ನು ಧಾರಣೆ ಮಾಡಿದಾಗ, ಉಂಗುರ ರೂಪದಲ್ಲಿ ರತ್ನವನ್ನು ಮಾಡಿದಾಗಲೂ ಅವರಿಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುವಂತಹ ಲಕ್ಷಣಗಳು. ಆದ್ದರಿಂದ ಧಾರಣೆ ಮಾಡಿಕೊಳ್ಳಿ. ವಜ್ರದಿಂದ ಸಾಕಷ್ಟು ಪ್ರಯೋಜನ ಉಂಟಾಗ್ತದೆ ಗಂಡು ಮಕ್ಕಳಿಗೆ. ವಜ್ರ ಎಂದಾಕ್ಷಣದಲ್ಲಿ ಅಧಿಪತಿ ಶುಕ್ರ ಆಗಿದ್ದಾನೆ. ಸಕಲ ಸಂಪತ್ತುಗಳನ್ನು ನೀಡುವವನು ಶುಕ್ರ. ಆದ್ದರಿಂದ ಶುಕ್ರನ ಬೆರಳಿಗೆ ಖಂಡಿತವಾಗಿಯೂ ನೀವು ರತ್ನಗಳನ್ನು ಹಾಕಬೇಡಿ, ಅಥವಾ ನೀವು ಉಂಗುರವನ್ನು ಹಾಕಬೇಡಿ. ಅದರ ಹೊರತಾಗಿ ಬಾಕಿ ಬೆರಳಿಗೆ ಉಪಯೋಗಿಸ್ಕೊಳ್ಳಿ. ಅದರಿಂದ ಶುಭವಾಗುವಂತಹ ಲಕ್ಷಣಗಳು ಈ ರತ್ನಗಳಿಂದ. ಶುಭಮಸ್ತು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೆ ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ಶುಭವಾಗಲಿ. ಶುಭವಸ್ತು.